ಇದು ಪವಿತ್ರ ಗೌಡ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್. ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಕಪಾಳಕ್ಕೆ ಹೊಡೆದಿದ್ದು ಸತ್ಯ. ಬಿಡಬೇಡ್ರಿ, ಸಾಯಿಸಿ, ಕಿಲ್ ಹಿಮ್ ಅಂತ ಹೇಳಿದ್ದು ಸತ್ಯ. ಪೊಲೀಸರಿಗೆ ಸ್ವ ಇಚ್ಛಾ ಹೇಳಿಕೆ ನೀಡಿರೋ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ರೇಣುಕಾ ಸ್ವಾಮಿ ಗೌತಮ್ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ. ಈ ಬಗ್ಗೆ ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪವನ್ಗೆ ತಿಳಿಸಿದ್ದೆ. ನನ್ನ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆ ತಂದಿದ್ರು. ಬಳಿಕ ದರ್ಶನ್ಗೆ ಅವನ ಫೋಟೋ ಕಳಿಸಿ ಕಿಡ್ನ್ಯಾಪ್ ವಿಷಯ ತಿಳಿಸಿದ್ರು. ನಿನಗೆ ಮೆಸೇಜ್ ಮಾಡುತ್ತಿದ್ದ ಗೌತಮ್ನನ್ನು ಕಿಡ್ನ್ಯಾಪ್ ಮಾಡಿ ಕರೆ ತಂದಿದ್ದಾರೆ. ನಮ್ಮ ಹುಡುಗರು ಅವನನ್ನು ಅಪಹರಿಸಿಕೊಂಡು ಕರೆ ತಂದಿದ್ದಾರೆ. ಅವನಿಗೆ ಬುದ್ಧಿ ಕಲಿಸೋಣ ಬಾ ಎಂದು ದರ್ಶನ್ ಕರೆದುಕೊಂಡು ಹೋದರು. ಪ್ರದೋಷ್ ಕಾರ್ನಲ್ಲಿ ನನ್ನನ್ನು ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋದ್ರು. ಟಿ ಶರ್ಟ್, ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಶೆಡ್ನಲ್ಲಿದ್ದ. ಆಗಲೇ ಆತನ ಮೇಲೆ ದರ್ಶನ್ ಸಹಚರರು ಹಲ್ಲೆ ನಡೆಸಿದ್ರು. ನಾನು ಕೂಡ ನನ್ನ ಚಪ್ಪಲಿಯಲ್ಲಿ ಆತನ ಮುಖಕ್ಕೆ ಹೊಡೆದೆ. ಆತನನ್ನು ಬಿಡಬೇಡಿ, ಸಾಯಿಸಿರಿ ಎಂದು ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಶುರು ಮಾಡಿದ್ರು. ಆಗ ದರ್ಶನ್ ನನ್ನನ್ನು ಮನೆಗೆ ಹೊರಡುವಂತೆ ಹೇಳಿದ್ರು. ಪೊಲೀಸರ ಮುಂದೆ ಹೇಳಿಕೆ ನೀಡಿರುವ ಪವಿತ್ರ ಗೌಡ. ಕೊನೆಗೂ ಸತ್ಯ ಬಾಯ್ಬಿಟ್ಟ ಪವಿತ್ರ ಗೌಡ. ಇದು ಪವಿತ್ರ ಗೌಡನ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್. ರೇಣುಕಾ ಸ್ವಾಮಿಗೆ ನಾನು ಚಪ್ಪಲಿಯಲ್ಲಿ ಕಪಾಳಕ್ಕೆ ಹೊಡೆದಿದ್ದು ಸತ್ಯ ಎಂದಿದ್ದಾರೆ. ಬಿಡಬೇಡ್ರಿ, ಸಾಯಿಸಿ, ಕಿಲ್ ಹಿಮ್ ಅಂತ ಹೇಳಿದ್ದು ಕೂಡ ನಾನೇ ಎಂದಿದ್ದಾರೆ. ಪೊಲೀಸರಿಗೆ ಸ್ವಇಚ್ಛಾ ಹೇಳಿಕೆ ನೀಡಿರೋ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ರೇಣುಕಾ ಸ್ವಾಮಿ ಗೌತಮ್ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ. ಈ ಬಗ್ಗೆ ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪವನ್ಗೆ ತಿಳಿಸಿದ್ದೆ. ನನ್ನ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆ ತಂದಿದ್ರು. ಬಳಿಕ ದರ್ಶನ್ಗೆ ಅವನ ಫೋಟೋ ಕಳಿಸಿ ಕಿಡ್ನ್ಯಾಪ್ ವಿಷಯ ತಿಳಿಸಿದ್ರು. ನಿನಗೆ ಮೆಸೇಜ್ ಮಾಡುತ್ತಿದ್ದ ಗೌತಮ್ನನ್ನು ಕಿಡ್ನ್ಯಾಪ್ ಮಾಡಿ ಕರೆ ತಂದಿದ್ದಾರೆ. ನಮ್ಮ ಹುಡುಗರು ಈಗಾಗಲೇ ಅವನನ್ನ ಕಿಡ್ನ್ಯಾಪ್ ಮಾಡಿ ಕರೆ ತಂದಿದ್ದಾರೆ. ಅವನಿಗೆ ಬುದ್ಧಿ ಕಲಿಸೋಣ ಬಾ ಎಂದು ದರ್ಶನ್ ಕರೆದುಕೊಂಡು ಹೋಗಿದ್ರಂತೆ. ಪ್ರದೋಷ್ ಕಾರ್ನಲ್ಲಿ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕರೆದುಕೊಂಡು ಹೋಗಿದ್ರು. ಟಿ ಶರ್ಟ್, ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ರೇಣುಕಾ ಸ್ವಾಮಿ ಶೆಡ್ನಲ್ಲಿದ್ದ. ಆಗಲೇ ದರ್ಶನ್ ಅಂಡ್ ಗ್ಯಾಂಗ್ ಅವನ ಮೇಲೆ ಹಲ್ಲೆ ನಡೆಸಿದ್ರು. ನಾನು ಕೂಡ ನನ್ನ ಚಪ್ಪಲಿಯಲ್ಲಿ ಆತನ ಮುಖಕ್ಕೆ ಹೊಡೆದಿದ್ದೆ. ಆತನನ್ನು ಬಿಡಬೇಡಿ, ಸಾಯಿಸ್ರಿ ಎಂದು ಕೂಡ ಹೇಳಿದ್ದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಶುರು ಮಾಡಿದ್ರು. ಆಗ ದರ್ಶನ್ ನನ್ನನ್ನು ಮನೆಗೆ ಹೊರಡುವಂತೆ ಹೇಳಿದ್ರು. ಪೊಲೀಸರ ಮುಂದೆ ಹೇಳಿಕೆ ನೀಡಿರೋ ಪವಿತ್ರ ಗೌಡ.